ಸೊ ಎಲ್ಲರಿಗೂ ನಮಸ್ಕಾರ, ನಾನು ಅಭಿಷೇಕ್. ಆ್ಯಂಡ್ ಇವತ್ತು ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಅದು ಬೇರೆ ಏನೂ ಅಲ್ಲ, ಒಂದು 7 lakhs ಆ ಒಂದು ಬಜೆಟಲ್ಲಿ ಇಂಡಿಯಾದಲ್ಲಿ ಸಿಗುವಂಥ ಟಾಪ್ ಕಾರ್ಸ್ ಯಾವುದು ಅಂತ ನೋಡೋಣ. ಯಾಕೆಂದರೆ ತುಂಬ ಜನರಿಗೆ ಒಂದು ಕಾರ್ ತಗೋಬೇಕು ಅಂತಿರುತ್ತೆ. ಸೊ ಮಿಡ್ ರೇಂಜಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಪ್ಲ್ಯಾನ್ ಇರುತ್ತೆ, ಬಟ್ ಯಾವ್ದು ತಗೋಬೇಕು ಅಂತ ಗೊತ್ತಿರಲ್ಲ. ಆ್ಯಂಡ್ ಕೊನೆಗೆ ಅವರು ಸ್ವಲ್ಪ ಜಾಸ್ತಿ ಹಣ ಕೊಟ್ಟು ಬೇರೆದೇ ಕಾರ್ ತಗೊಳ್ಳೋಂಥ ಪ್ಲ್ಯಾನ್ಸ್ ಎಲ್ಲ ನಡೆಯುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇದನ್ನೆಲ್ಲ ಸಾರ್ಟ್ ಮಾಡೋದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇಂದಿನ ವಿಡಿಯೋದಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಅರೌಂಡ್ 7ಅಲ್ಲಿ ಯಾವುದೆಲ್ಲ ಚೆನ್ನಾಗಿರುವಂಥ ಕಾರ್ಗಳಿದ್ದಾವೆ, ಎಷ್ಟು ಮೈಲೇಜ್ ಇದೆ, ಅದರ ಪ್ರೈಸ್ ಎಷ್ಟು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಬನ್ನಿ ವಿಡಿಯೋ ಶೂಟ್ ಮಾಡೋಣ. ಸೊ 7 lakhs ಅನ್ನೋಂಥದ್ದು ಬಜೆಟ್ ಏನಿದೆ ಅದೊಂದು ಲೋವರ್ ಮಿಡ್ ಬಜೆಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಹ್ಯಾಚ್ ಬ್ಯಾಕ್ಗಳೆಲ್ಲ ಸ್ಟಾರ್ಟ್ ಆಗೋದು ಪ್ರೈಸ್ 5 lakhsಗೆಲ್ಲ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ 10 lakhsಗೆಲ್ಲ ತುಂಬ ಪ್ರೀಮಿಯಮ್ ಆಗಿರೋಂಥ ಒಂದು ಕಾರ್ಸ್ ಎಲ್ಲ ಸಿಗುತ್ತೆ. ಸೊ ಇದ್ರ ಒಂದು ಮಿಡ್ಡಲ್ಲಿರುವಂಥ ಒಂದು ಪ್ರೈಸ್ ಅನ್ನೋದು ಈ ಒಂದು 7 lakhs ಅನ್ನೋಂಥದ್ದು. ಸೊ ಇವತ್ತಿನ ವಿಡಿಯೋದಲ್ಲಿ 7 lakhsಲ್ಲಿ ನಮಗೆ ಬೈ ಮಾಡೋಕ್ಕಾಗುವಂಥ ಮೊದಲನೇ ಕಾರ್ ಯಾವುದು ಅಂದರೆ ವ್ಯಾಗನರ್ ಅಂತಲೇ ಹೇಳ್ಬೋದು. ಸೊ ವ್ಯಾಗನರ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಮಾರುತಿ ಕಂಪ್ನಿಯ ಒಂದು ಪ್ರಸಿದ್ಧವಾದಂಥ ಮಾಡೆಲ್ ಈ ಒಂದು ವ್ಯಾಗನರ್ ಅನ್ನೋಂಥದ್ದು. ಆ್ಯಂಡ್ ಇದರಲ್ಲಿರುತ್ತೆ ಇನ್ನೊಂದು ವಿಷಯ ಏನು ಅಂದರೆ, ಕಳೆದ ವರ್ಷ ಮಾರುತಿ ಸೇಲ್ ಮಾಡಿದಂತಹ ಟಾಪ್ ಕಾರ್ಗಳಲ್ಲಿ ಸೆಕೆಂಡ್ ಪ್ಲೇಸಲ್ಲಿ ಈ ಒಂದು ಮಾರುತಿ ವ್ಯಾಗನರ್ ಕೂಡ ಇದೆ. ಸೊ ಹಾಗಾಗಿ ಈ ಒಂದು ಕಾರ್ನ ಸಜೆಸ್ಟ್ ಮಾಡೋದು ಈ ಒಂದು ಪ್ರೈಸ್ ರೇಂಜಲ್ಲಿ ತುಂಬ ಒಳ್ಳೆಯದಂತ ಅನಿಸುತ್ತೆ. ಸೊ ವ್ಯಾಗನರ್ ಕಾರ್ ಬಗ್ಗೆ ಹೇಳಬೇಕಾದ್ರೆ ಇದರ ಒಂದು LXi ಮಾಡೆಲ್ ನಿಮಗೆ ಈ ಒಂದು 6.63 lakhs ನಿಮಗೆ ಇದರಲ್ಲಿ ಆನ್ ರೋಡಲ್ಲಿ ಸಿಗುತ್ತೆ ಚೆನ್ನೈಯಲ್ಲಿ. ಆ್ಯಂಡ್ ಬ್ಯಾಂಗ್ಳೂರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಆಗ್ಬೋದು. ಸೊ ಅದೇ ರೀತಿ ಈ ಕಾರ್ನ ಬಗ್ಗೆ ಮಾತಾಡಬೇಕಾದ್ರೆ 1 ಲೀಟರ್ನ ಎಂಜಿನ್ ಸಿಗುವಂಥ ಒಂದು ಕಾರ್ ಇದು. ಆ್ಯಂಡ್ ಇದರ ಪವರ್ ಬಗ್ಗೆ ಮಾತಾಡಬೇಕಾದ್ರೆ ನಿಮಗೆ 66 bhp ಪವರ್ ಮತ್ತು ನಿಮಗೆ 86 Nm ಟಾರ್ಕ್ ಕೂಡ ನಿಮಗೆ ಈ ಒಂದು ಕಾರ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಹಾಗಾಗಿ ಈ ಒಂದು ಲಿಸ್ಟಲ್ಲಿರುವಂತಹ ಮೊದಲನೇ ಕಾರು ವ್ಯಾಗನರ್ ಅಂತಲೇ ಹೇಳ್ಬೋದು. ಸೊ ಇನ್ನು ವ್ಯಾಗನರ್ ಬಗ್ಗೆ ಮಾತಾಡಬೇಕಾದ್ರೆ ನಿಮಗೆ ಇದು 2 ಆಪ್ಷನಲ್ಲಿ ಸಿಗುತ್ತೆ. ಸೊ ಒಂದು CNG ಅಲ್ಲಿ ಸಿಗುತ್ತೆ ಮತ್ತು ಇನ್ನೊಂದು ಪೆಟ್ರೋಲಲ್ಲಿ ಸಿಗುತ್ತೆ. ಸೊ CNG ವೇರಿಯಂಟಲ್ಲಿ ನಿಮಗೆ ಅರೌಂಡ್ ಒಂದು 35-36 ಕಿಲೋಮೀಟರ್ ಮೈಲೇಜ್ ನಿಮಗೆ ಕೊಡುತ್ತೆ. ಆ್ಯಂಡ್ ಅದೇ ರೀತಿ ನಿಮಗೆ ಪೆಟ್ರೋಲಲ್ಲಿ ನಿಮಗೆ 23ಇಂದ 24 ತನಕ ಮೈಲೇಜ್ ಕೊಟ್ಟು ನಿಮಗೆ ಈಸಿಯಾಗಿ ಈ ಒಂದು ಕಾರಲ್ಲಿ ತಗೋಬೋದು. ಸೊ ಹಾಗಾಗಿ ವ್ಯಾಗನರ್ ನಮ್ಮ ಫಸ್ಟ್ ಚಾಯ್ಸ್. ಸೊ ಇನ್ನು ನಮ್ಮ ಲಿಸ್ಟಲ್ಲಿರುವಂತಹ ಎರಡನೇ ಕಾರ್ ಯಾವುದು ಅಂದರೆ ಮಾರುತಿ ಸುಜುಕಿ ಸ್ವಿಫ್ಟ್ ಅಂತಲೇ ಹೇಳ್ಬೋದು. ಸೊ ಸ್ವಿಫ್ಟ್ ಬಗ್ಗೆ ನಾನು ಜಾಸ್ತಿ ಹೇಳಬೇಕು ಅಂತಿಲ್ಲ, ತುಂಬಾ ಫೇಮಸ್ ಆಗಿರುವಂತಹ ಮಾರುತಿ ಸೇಲ್ ಮಾಡುವಂಥ ಟಾಪ್ ಕಾರಲ್ಲಿ ಸ್ವಿಫ್ಟ್ ಯಾವಾಗಲೂ ನಂಬರ್ 1 ಇರುತ್ತೆ. ಆ್ಯಂಡ್ ಇದು ತುಂಬ ಏನು ಹೇಳ್ಬೋದು, ಇಂಡಿಯನ್ಸಿಗೆ ತುಂಬ ಇಷ್ಟ ಆದಂಥ ಕಾರ್ ಇದು. ಆ್ಯಂಡ್ ಇದೇ ವರ್ಷ ಇದು ಒಂದು ಹೈಬ್ರಿಡ್ ವೇರಿಯಂಟಲ್ಲಿ ಕೂಡ ಬರ್ತಾ ಇದೆ. ಸೊ ಈ ಒಂದು ಕಾರ್ನ LXi ಮಾಡೆಲ್ನ ನಾವು 7.27 lakhsಗೆ ನಾವು ತಗೋಬೋದು. ಸೊ 5.99 lakhs ನಮಗಿದು ಎಕ್ಸ್ ಶೋರೂಮಲ್ಲಿ ಸಿಕ್ಕಿದ್ರು ಕೂಡ 7.27 lakhsಲ್ಲಿ ನಮಗಿದು ಆನ್ ರೋಡಲ್ಲಿ ಸಿಗುತ್ತೆ. ಸೊ ಇದು ನಿಮಗೆ 89 bhp ಪವರ್ ಮತ್ತು 113 Nm ಟಾರ್ಕ್ ಇದು ಪ್ರೊಡ್ಯೂಸ್ ಮಾಡುತ್ತೆ. ಅದೇ ರೀತಿ ನಿಮಗೆ ಇದರ ಒಂದು ಮೈಲೇಜ್ ಬಗ್ಗೆ ಹೇಳಬೇಕಾದ್ರೆ 22.38 ಅಂದರೆ ಆಲ್ಮೋಸ್ಟ್ ಒಂದು 23 ಕಿಲೋಮೀಟರ್ ನಾವು ಮೈಲೇಜ್ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ. ಸೊ ಇನ್ನು ಹೈಬ್ರಿಡ್ ಬೇರೆ ಬರ್ತಾ ಇದೆ. ಸೊ ಮೈಲೇಜ್ ಅಫ್ಕೋರ್ಸ್ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಮ್ಮ ಆಪ್ಷನ್ ಇರುವಂಥ ಮೂರನೇ ಕಾರ್ ಯಾವುದು ಅಂದರೆ ನಿಸಾನ್ ಮ್ಯಾಗ್ನೆಟ್ XE ಪೆಟ್ರೋಲ್ ವೇರಿಯಂಟ್ ಅಂತ ಹೇಳ್ಬೋದು ಈ ಒಂದು ಕಾರು. ಸೊ ಇದ್ರ ಒಂದು ಬೇಸ್ ಪ್ರೈಸ್ ಬಗ್ಗೆ ಮಾತಾಡಬೇಕಾದ್ರೆ ನಾವು ಆವಾಗಲೇ ಹೇಳಿದಂಗೆ ಆ ಸ್ವಿಫ್ಟ್ನ ಆ ಒಂದು ಪ್ರೈಸ್ ರೇಂಜಲ್ಲೇ ಈ ಒಂದು ಕಾರ್ ಕೂಡ ಬರುತ್ತೆ. ಸೊ ನಿಮಗೆ ಇದು 5.99 lakhs ನಿಮಗೆ ಎಕ್ಸ್ ಶೋರೂಮಲ್ಲಿ ಆದರೆ ನಿಮಗೆ ಬ್ಯಾಂಗ್ಳೂರಲ್ಲಿ 7.27 lakhs 7.3 lakhs ಒಳಗಡೆ ನಿಮಗೆ ಈ ಒಂದು ಕಾರ್ ಸಿಗುತ್ತೆ. ಸೊ ಅವಾಗಲೇ ಹೇಳಿದಂಗೆ ಅರೌಂಡ್ 7 lakhಲ್ಲಿ ಸಿಗುವಂಥ ಒಂದು ಒಳ್ಳೆ ಕಾರ್ಗಳಲ್ಲಿ ಇದು ಕೂಡ ಒಂದು. ಸೊ ಇದರ ಒಂದು ಪವರ್ ಬಗ್ಗೆ ಮಾತಾಡಬೇಕಾದ್ರೆ ಸ್ವಿಫ್ಟಿಗೆ ಸ್ವಲ್ಪ ಕಮ್ಮಿನೇ ಪ್ರೊಡ್ಯೂಸ್ ಮಾಡ್ತದೆ ಅಂತ ಹೇಳ್ಬೋದು. ಯಾಕಂದರೆ 71 bhp ಪವರ್, ಅದೇ ರೀತಿ ನಿಮಗೆ 96 Nm ಟಾರ್ಕ್ ನಿಮಗೆ ಇದು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಹಾಗಾಗಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದರ ಪವರ್ ಸ್ವಲ್ಪ ಕಮ್ಮಿ ಇರುತ್ತೆ. ಬಟ್ ನಿಮಗೆ ಸ್ವಿಫ್ಟ್ ಬೇಡ, ಬೇರೆನೇ ಕಾರ್ ಬೇಕು ಅಂತ ಏನಾದರೂ ನಿಮ್ಮ ಒಂದು ಆಪ್ಷನ್ ನಿಮಗೆ ಅಂದರೆ ಆ ರೀತಿ ಆಪ್ಷನ್ ಬೇಕು ಅಂತಿದ್ರೆ ಖಂಡಿತವಾಗಿ ನೀವು ನಿಸಾನ್ ಮ್ಯಾಗ್ನೆಟ್ನ ಚೂಸ್ ಮಾಡ್ಕೊಬೋದು. ಸೊ ಇನ್ನು ನಮ್ಮ ಲಿಸ್ಟಲ್ಲಿರುವಂತಹ ಕೊನೆಯ ಕಾರ್ ಯಾವುದು ಅಂದರೆ 4ನೇ ಮತ್ತು ಕೊನೆಯ ಕಾರ್ ಯಾವುದು ಅಂದರೆ ಹ್ಯುಂಡೈ ಇತ್ತೀಚೆಗಷ್ಟು ಲಾಂಚ್ ಮಾಡಿದಂತಹ XR ಅನ್ನೋಂಥ ಒಂದು ಕಾರು. ಸೊ ಇದರ 1.2 ಲೀಟರ್ನ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಏನಿದೆ, ಸೊ ಅದನ್ನು ನೀವು ಆಲ್ಮೋಸ್ಟ್ ಒಂದು 6.12 lakhsಗೆ ನೀವು ಎಕ್ಸ್ ಶೋರೂಮಲ್ಲಿ ಇದ್ದರೆ ನಿಮಗೆ 7.37 lakhs ನಿಮಗೆ ಆನ್ ರೋಡಲ್ಲಿ ಸಿಗುತ್ತೆ ಈ ಒಂದು ಕಾರು. ಸೊ ನಾನು ಹೇಳಿದರೆ ಈ ಒಂದು ಪ್ರೈಸಲ್ಲಿ ಸಿಗುವಂಥ ಒಂದು ಒಳ್ಳೆ ಮೈಕ್ರೋ SUV ಅಂತಲೇ ಹೇಳ್ಬೋದು. ನಾನು ಅವಾಗಲೇ ಹೇಳಿದಂಗೆ 7 lakhs ಅರೌಂಡ್ ಆಗುತ್ತೆ ಇದರ ಒಂದು ಪ್ರೈಸ್ ಬಗ್ಗೆ ಹೇಳೋದು. ಸೊ ಇದರ ಒಂದು ಮೈಲೇಜ್ ಮತ್ತು ಇದರ ಪವರ್ ಬಗ್ಗೆ ನಿಮಗೆ ಹೇಳಬೇಕಾದ್ರೆ 19.4 ಕಿಲೋಮೀಟರ್ನ ಮೈಲೇಜ್ ನಿಮಗೆ ಈ ಒಂದು ಕಾರ್ ಕೊಡುತ್ತೆ. ಸೊ ಅದೇ ರೀತಿ ನಿಮಗೆ ಇದರ ಪವರ್ ಬಗ್ಗೆ ಹೇಳಬೇಕಾದ್ರೆ 82 bhp ಪವರ್ ಮತ್ತು 113 Nm ಟಾರ್ಕ್ ಕೂಡ ನಿಮಗೆ ಈ ಒಂದು ಕಾರ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದು ಕೂಡ ನಾವು ಒಂದು ಅರೌಂಡ್ 7 lakhsಗೆ ತಗೊಳ್ಬೋದಾದಂತಹ ಒಳ್ಳೆ ಕಾರ್ಗಳಲ್ಲಿ ಇದು ಕೂಡ ಒಂದು. ಇದಿಷ್ಟು ನನ್ನ ಈ ಒಂದು ಲಿಸ್ಟಲ್ಲಿದ್ದಂತಹ ಒಂದು ಮೇಯ್ನ್ ಆಗಿದ್ದಂಥ ಕಾರು. ಸೊ ಇದರಲ್ಲಿ ನಿಮಗೆ ಮೈಲೇಜ್ ಕೂಡ ಇದೆ, ಮೈಲೇಜ್ ಕೂಡ ಹೇಳಿದ್ದೀನಿ, ಇದರ ಪವರ್ ಕೂಡ ಹೇಳಿದ್ದೀನಿ, ಆ್ಯಂಡ್ ಹಾಗೆ ಇದರ ಪ್ರೈಸ್ ಕೂಡ ಹೇಳಿದ್ದೀನಿ. ಸೊ ಇದೆಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಈ ಒಂದು ಲಿಸ್ಟ್ನ ರೆಡಿ ಮಾಡಿದ್ದು. ಸೊ ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಆ್ಯಂಡ್ ನೀವು ಕೂಡ ಆ ಒಂದು ಬಜೆಟಲ್ಲಿ ಕಾರ್ ಬೈ ಮಾಡಬೇಕು ಅಂತಿದ್ರೆ ಖಂಡಿತವಾಗಿ ಈ ವಿಡಿಯೋನ ಕನ್ಸಿಡರ್ ಮಾಡ್ಬೋದು. ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಮತ್ತೊಂದು ಮತ್ತೆ ಸಿಗೋಣ. ಇಟ್ಸ್ ಮೀ ಅಭಿಷೇಕ್ ಮೋಹನ್, ಸೈನಿಂಗ್ ಆಫ್. ಸ್ಟೇ ಸೇಫ್ ಆ್ಯಂಡ್ ಡ್ರೈವ್ ಸೇಫ್.